ದಾವಣಗೆರೆ ಜಿಲ್ಲೆಯಲ್ಲಿ ಗೃಹ ಬಳಕೆ ಸಿಲಿಂಡರ್ಗಳನ್ನು ಹೋಟೆಲ್ಗಳಲ್ಲಿ ಬಳಸುತ್ತಿದ್ದು ಅಂತಹ 85ರಿಂದ 90 ಸಿಲಿಂಡರ್ಗಳನ್ನು ವಶಪಡಿಸಿಕೊಳ್ಳಲಾಗಿದೆ ಎಂದು ಜಿಲ್ಲಾಧಿಕಾರಿ ಗಂಗಾಧರ್ ಸ್ವಾಮಿ ತಿಳಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಈಗಾಗಲೇ ಬಸಾಪುರ ರಸ್ತೆಯಲ್ಲಿ ಗ್ಯಾಸ್ ರೀಫಿಲ್ಲಿಂಗ್ ಅಡ್ಡೆ ಮೇಲೆ ದಾಳಿ ಮಾಡಿ ಸಿಲಿಂಡರ್ ವಶಪಡಿಸಿಕೊಂಡಿದ್ದು ಪ್ರಕರಣ ಕೂಡ ದಾಖಲಾಗಿದೆ ಎಂದ ಅವರು, ದಾವಣಗೆರೆ ಜಿಲ್ಲೆಯಲ್ಲಿ ಇನ್ನೂ 2 ಕಡೆ ಗ್ಯಾಸ್ ರೀಫಿಲ್ಲಿಂಗ್ ಅಡ್ಡೆಗಳು ಇರುವುದು ಗೊತ್ತಾಗಿದೆ. ಕೂಡಲೇ ಅವರು ಅದನ್ನು ಇಲ್ಲಿಗೆ ನಿಲ್ಲಿಸಿದರೆ ಒಳ್ಳೆಯದು. ಒಂದು ವೇಳೆ ಮುಂದುವರೆಸಿದರೆ ಅವರ ವಿರುದ್ಧ ನಿರ್ದಾಕ್ಷಿಣ್ಯ ಕ್ರಮ ಕೈಗೊಳ್ಳುವುದರ ಜೊತೆಗೆ ಯಾರು ಅವರಿಗೆ ಸಿಲಿಂಡರ್ ನೀಡಿದ್ದಾರೋ ಅವರ ಮೇಲೂ ಕ್ರಮ ಕೈಗೊಳ್ಳುವುದರ ಜೊತೆಗೆ ಅವರಿಗೆ ಸಿಲಿಂಡರ್ ಕೊಡುವುದನ್ನು ನಿಲ್ಲಿಸುವುದಾಗಿ ಎಚ್ಚರಿಕೆ ನೀಡಿದರು. ಹೌದು, ತಾವು ಹೇಳಿದ್ರಿ, ನಮ್ಮ TV9 ಬಸವರಾಜ್ ಅವರು ಕೂಡ ಹೇಳಿದ್ರು, ಬೇರೆ ಬೇರೆ ಗ್ಯಾಸ್ದು ಬೇರೆ ಬೇರೆ ಪ್ರೈಸ್ ಇದ್ದೇ ಇರುತ್ತೆ ಅವ್ರದ್ದು. ನಾವು ಚೆಕ್ಕು ಕೂಡ ಮಾಡಿಸಿದ್ವಿ, ವೆರಿಫೈ ಮಾಡಿಸಿದ್ವಿ ನಮ್ಮ ಆಹಾರ ಇಲಾಖೆಯವರ ಇವರಿಂದ. ಪೆಟ್ರೋಲು ಡೀಸೆಲ್ಲು ಅಷ್ಟೇ ಬದಲಾವಣೆಗಳು, ಪ್ರತಿದಿನ ಬದಲಾವಣೆಗಳಾಗ್ತಾ ಇರುತ್ತೆ. ಗ್ಯಾಸು ಅಷ್ಟೇ ಪ್ರತಿದಿನ ಬದಲಾವಣೆಗಳಾಗ್ತಾ ಇರುತ್ತೆ ಪ್ರೈಸಸ್ಸು. ಈಗ ನೀವು ಶೆಲ್ ಪೆಟ್ರೋಲ್ ಬಂಕಿಗೆ ಹೋದರೆ ಒಂದು ಬೆಲೆ ಇರುತ್ತೆ, IOCLಗೆ ಹೋದರೆ ಒಂದು ಬೆಲೆ ಇರುತ್ತೆ, ಅದರೊಳಗೆ ಪ್ರೀಮಿಯಂ ಪೆಟ್ರೋಲಿಗೆ ಹೋದರೆ ಒಂದು ಬೆಲೆ ಇರುತ್ತೆ, ಬದಲಾವಣೆ ಇದ್ದೇ ಇರುತ್ತೆ. ಹಾಗಾಗಿ ಯಾರೂ ಬ್ಲ್ಯಾಕಲ್ಲೂ ಕೂಡ ಮಾರ್ತಾ ಇಲ್ಲ ನಮ್ಮ ಜಿಲ್ಲೆಯಲ್ಲಿ. ಸುಮಾರು ಒಂದು 85ರಿಂದ 90 ಸಿಲಿಂಡರ್ನ ನಾವು ವಶಪಡಿಸ್ಕೊಂಡಿದ್ದೀವಿ. ಇನ್ನೂ ಇದ್ದಾವೆ ದಾರಿಯಲ್ಲಿ. ರೀಫಿಲ್ಲಿಂಗ್ ಒಂದು ಕೇಸ್ ಮಾಡಿದ್ದೀವಿ, 6 ಸಿಲಿಂಡ್ರಲ್ಲಿ ವಶಪಡಿಸ್ಕೊಂಡ್ವಿ. FIR ಆಯಿತು, ಅಲ್ಲಿಗೆ FIR ಮಾಡಿದ್ವಿ, ಒಬ್ಬರನ್ನ ಡಿಟೈನ್ ಮಾಡಿದ್ವಿ ನಾವು. ಅಂದರೆ ಡೊಮೆಸ್ಟಿಕ್ ಗ್ಯಾಸ್ ಸಿಲಿಂಡರ್ಗಳನ್ನು ತೆಗೆದುಕೊಂಡು ಆಟೋ ಸಿಲಿಂಡರ್ಗಳಿಗೆ ರೀಫಿಲ್ ಮಾಡ್ತಾಯಿದ್ರು ಬಸಾಪುರ ರೋಡಲ್ಲಿ. ಇನ್ನೂ ಆ ಥರದ 2 ಕೇಂದ್ರಗಳಿದ್ದಾವೆ ಅಂತ ಇದೆ, ಲೀಕ್ ಮಾಡಿಬಿಡ್ತೀನಿ ಕ್ವಶನ್ ಪೇಪರನ್ನು. ಅದನ್ನು ಸದ್ಯದಲ್ಲೇ ನಾವು ಹಿಡಿತೇವೆ. ಹುಷಾರಾಗಿ ಸ್ಟಾಪ್ ಮಾಡಿದ್ರೆ ಸರಿ, ಇಲ್ಲ ಅಂದರೆ FIR ಮಾಡ್ತೇವೆ. ಅವ್ರು ಯಾರು ಸಿಲಿಂಡ್ರು ಯಾರು ಕೊಟ್ಟಿದ್ದಾರೆ ಅವ್ರ ಮೇಲೆ FIR ಮಾಡ್ತೀವಿ. ಅವ್ರ ಮೇಲೆ ಕಂಪ್ಲೀಟ್ಲಿ ಗ್ಯಾಸನ್ನೇ ಬುಕ್ಕಿಂಗ್ ಕೊಡೋದನ್ನೇ ನಾವು ಸ್ಟಾಪ್ ಮಾಡ್ತೀವಿ. ಅವಾಗ ಅಷ್ಟೇ ಬುದ್ಧಿ ಬರ್ತದೆ ಅವರಿಗೆ, ಜನಕ್ಕೆ. ಹೌದು, ತಾವು ಹೇಳಿದ್ರಿ, ನಮ್ಮ TV9 ಬಸವರಾಜ್ ಅವರು ಕೂಡ ಹೇಳಿದ್ರು, ಬೇರೆ ಬೇರೆ ಗ್ಯಾಸ್ದು ಬೇರೆ ಬೇರೆ ಪ್ರೈಸ್ ಇದ್ದೇ ಇರುತ್ತೆ ಅವ್ರದ್ದು. ನಾವು ಚೆಕ್ಕು ಕೂಡ ಮಾಡಿಸಿದ್ವಿ, ವೆರಿಫೈ ಮಾಡಿಸಿದ್ವಿ ನಮ್ಮ ಆಹಾರ ಇಲಾಖೆಯವರ ಇವರಿಂದ. ಪೆಟ್ರೋಲು ಡೀಸೆಲ್ಲು ಅಷ್ಟೇ ಬದಲಾವಣೆಗಳು, ಪ್ರತಿದಿನ ಬದಲಾವಣೆಗಳಾಗ್ತಾ ಇರುತ್ತೆ. ಗ್ಯಾಸು ಅಷ್ಟೇ ಪ್ರತಿದಿನ ಬದಲಾವಣೆಗಳಾಗ್ತಾ ಇರುತ್ತೆ ಪ್ರೈಸಸ್ಸು. ಈಗ ನೀವು ಶೆಲ್ ಪೆಟ್ರೋಲ್ ಬಂಕಿಗೆ ಹೋದರೆ ಒಂದು ಬೆಲೆ ಇರುತ್ತೆ, IOCLಗೆ ಹೋದರೆ ಒಂದು ಬೆಲೆ ಇರುತ್ತೆ, ಅದರೊಳಗೆ ಪ್ರೀಮಿಯಂ ಪೆಟ್ರೋಲಿಗೆ ಹೋದರೆ ಒಂದು ಬೆಲೆ ಇರುತ್ತೆ, ಬದಲಾವಣೆ ಇದ್ದೇ ಇರುತ್ತೆ. ಹಾಗಾಗಿ ಯಾರೂ ಬ್ಲ್ಯಾಕಲ್ಲೂ ಕೂಡ ಮಾರ್ತಾ ಇಲ್ಲ ನಮ್ಮ ಜಿಲ್ಲೆಯಲ್ಲಿ. ಸುಮಾರು ಒಂದು 85ರಿಂದ 90 ಸಿಲಿಂಡರ್ನ ನಾವು ವಶಪಡಿಸ್ಕೊಂಡಿದ್ದೀವಿ. ಇನ್ನೂ ಇದ್ದಾವೆ ದಾರಿಯಲ್ಲಿ. ರೀಫಿಲ್ಲಿಂಗ್ ಒಂದು ಕೇಸ್ ಮಾಡಿದ್ದೀವಿ, 6 ಸಿಲಿಂಡ್ರಲ್ಲಿ ವಶಪಡಿಸ್ಕೊಂಡ್ವಿ. FIR ಆಯಿತು, ಅಲ್ಲಿಗೆ FIR ಮಾಡಿದ್ವಿ, ಒಬ್ಬರನ್ನ ಡಿಟೈನ್ ಮಾಡಿದ್ವಿ ನಾವು. ಅಂದರೆ ಡೊಮೆಸ್ಟಿಕ್ ಗ್ಯಾಸ್ ಸಿಲಿಂಡರ್ಗಳನ್ನು ತೆಗೆದುಕೊಂಡು ಆಟೋ ಸಿಲಿಂಡರ್ಗಳಿಗೆ ರೀಫಿಲ್ ಮಾಡ್ತಾಯಿದ್ರು ಬಸಾಪುರ ರೋಡಲ್ಲಿ. ಇನ್ನೂ ಆ ಥರದ 2 ಕೇಂದ್ರಗಳಿದ್ದಾವೆ ಅಂತ ಇದೆ, ಲೀಕ್ ಮಾಡಿಬಿಡ್ತೀನಿ ಕ್ವಶನ್ ಪೇಪರನ್ನು. ಅದನ್ನು ಸದ್ಯದಲ್ಲೇ ನಾವು ಹಿಡಿತೇವೆ.